ಕೋಚಿಂಗ್ ಕೊಡೋದ್ರ ಜೊತೆಯಲ್ಲಿ ಅವನಿಗೆ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್, ಸಾಫ್ಟ್ ಸ್ಕಿಲ್ಸ್, ಪೇಷಿಯನ್ಸ್, ಅವನಿಗೆ ಈ ಸ್ಟ್ರೆಸ್ ಲೆವೆಲ್ನ ಅವನು ಮೇಲಕ್ಕೆ ಹೋಗದೇನೆ ಅದನ್ನು ನಿರಂತರವಾಗಿ ನಿಯಂತ್ರಣ ಮಾಡಿಕೊಂಡು ಅವನ್ನ ಎಷ್ಟೊಂದು ಸಾಫ್ಟಾಗಿ ಅವನ ಕೆಳಗೆ ತಂದು ಮೆಂಟ್ರಿಂಗ್ ಮಾಡಿ ಅವನಿಗೆ ಕೌನ್ಸಿಲಿಂಗ್ ಜೊತೆಯಲ್ಲಿ ಮೆಂಟ್ರಿಂಗ್ ಕೊಟ್ಟು ಸರಳವಾಗಿ ಅವನ್ನ ಪ್ರಿಪೇರ್ ಆದಾಗ ಖಂಡಿತ ಅವನು ಸಕ್ಸಸ್ ಆಗ್ತಾನೆ ಅನ್ನೋದು ನಂಬಿಕೆ ಇಟ್ಕೊಂಡು ಈ ಸಂಸ್ಥೆಯಲ್ಲಿ ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ, ಮೆಂಟರ್ಸ್ ಇದ್ದಾರೆ, 1-to-1 ಕಾಂಟ್ಯಾಕ್ಟ್ಸ್ ಇದೆ. ನಮ್ಮ ಕ್ಲಾಸ್ ರೂಮ್ಗಳು ಮ್ಯಾಕ್ಸಿಮಮ್ ಅಂದರೆ 25 ಜನಕ್ಕೆ ಮಾತ್ರ ಕೂರ್ಸೋಕ್ಕೊಂದು ವ್ಯವಸ್ಥೆ ಮಾಡ್ಕೊಂಡಿದ್ವಿ ನಾವು. ನಮ್ಮಲ್ಲಿರೋ ಕ್ಲಾಸ್ ರೂಮ್ಗಳಲ್ಲಿ 25ಕ್ಕೆ ಮೇಲೆ ಜನ ನಾವು ಕೂರಿಸ್ಕೊಡೋದಿಲ್ಲ. ಯಾಕಂದರೆ 1-to-1 ಅಟೆನ್ಷನ್ ಕೊಡ್ಬೇಕಾದ್ರೆ ನನಗೆ ಸಣ್ಣ ಒಂದು ಗುಂಪು ಇರಬೇಕು. 1,000 ಜನ ಮಾಸ್ ನಾನು ಕೋಚಿಂಗ್ ಕೊಟ್ಟಾಗ ಏನಾಗುತ್ತೆ, ಕೆಲವು ಹುಡುಗರು ಫಾಸ್ಟ್ ಲರ್ನರ್ ಇರ್ತಾರೆ, ಕೆಲವರು ಸ್ಲೋ ಲರ್ನರ್ ಇರ್ತಾರೆ, ಕೆಲವರು ಮೀಡಿಯಮ್ ಆಗಿರ್ತಾರೆ. ಅವ್ರನ್ನ ಗುರ್ತು ಮಾಡಿ ನಾನು ಅವನಿಗೆ ಮೆಂಟ್ರಿಂಗ್ ಮಾಡಿ ಅವನು ಒಂದು ಅಟೆಂಪ್ಟಲ್ಲಿ ಪಾಸಾಗಿ ಅವನ ಒಂದು ಆಸೆ ಏನಿದೆಯೋ ಅದನ್ನು ಪೂರೈಸಬೇಕಂತ ಹೇಳಿದ್ರೆ 1-to-1 ಅಪ್ರೋಚ್ ಮಾಡುವಂಥದ್ದು ಈ ಸಂಸ್ಥೆಯಲ್ಲಿ ಇರತಕ್ಕಂಥ ಪ್ರಮುಖವಾದ ಒಂದು ಅಂಶ. ಇಲ್ಲಿ ವಿ ಎಕ್ಸ್ಪ್ಲೋರಲ್ಲಿ ಅದೇ ನಮ್ಮ ಹತ್ರ ಇದೆ.